ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮಳೆಗೆ ಯಾರು ಹೇಳ್ತಾರೆ ಅಂತ ಅನಿಸ್ತಾ ಇತ್ತು, ಬಟ್ ಸ್ಟಿಲ್ ನಾನು ಹೇಳಲೇಬೇಕಿತ್ತು. ಹಾಗೆಯೇ ಮನೆ ಕೆಲಸನ ಮಾಡಲೇಬೇಕಿತ್ತು. ರೀಸೆಂಟಾಗಿ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಹಾಗಾಗಿ ಆನ್ಲೈನ್ ಯೋಗ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ಇಷ್ಟು ಬೆಳಗ್ಗೆ, ಅದು ಕೂಡ ಈ ಮಳೆಗೆ ಎದ್ದು ಯೋಗ ಮಾಡೋದು ಅಂದರೆ ಇಟ್ಸ್ ನಾಟ್ ಈಸಿ. ಬಟ್ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಾನು ಇದನ್ನು ನನ್ನ ಎಂಟೈರ್ ಲೈಫಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ. ಯೋಗ ಎಲ್ಲ ಮುಗಿಸ್ಕೊಂಡು ಮನೆ ಗುಡಿಸಿ ಊರಿಸಿ ಅಡುಗೆ ಕಡೆ ಬಂದೆ. ಅಡುಗೆ ಮನೆಯಲ್ಲಿ ಸಿಂಪಲಾಗಿ ಏನಾದರೂ ಮಾಡುವ ಅಂತ ಅಂದ್ಕೊಂಡೆ. ಹಾಗಾಗಿ ಪಾಲಕ್ ಸೊಪ್ಪಿತ್ತು, ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಬೇಳೆ ಸಾರನ್ನ ಮಾಡಿಕೊಂಡೆ. ಮಂತ್ಲಿ ಒಂದು ಸತಿ ಆದರೂ ತಲೆಗೆ ನಾನು ಕಾರ್ತಿಕ ಹರ್ಬಲ್ ಪೌಡ್ರನ್ನ ಯೂಸ್ ಮಾಡ್ತೀನಿ. ಇವತ್ತು ಅದನ್ನು ಯೂಸ್ ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ತಿಂಡಿ ಕೂತ್ಕೊಳ್ಬೇಕಾದ್ರೆ ಹೊತ್ತಾಯಿತು. ಬೇಗ ಬೇಗ ಚಪಾತಿನ ತಿಂದ್ಕೊಂಡು ಆಫೀಸ್ ಕಡೆ ಹೋದೆ. ಆಫೀಸ್ ರೀಚ್ ಆಗಿ ಲಾಗಿನ್ ಆಗಿ ನನ್ನ ಕೆಲಸನ ಮಾಡ್ತಾಯಿದ್ದೆ. ಇದು ಶುಕ್ರವಾರದ ವಿಡಿಯೋ. ಹಾಗಾಗಿ ಶುಕ್ರವಾರ ನಾನು ದೇವಸ್ಥಾನಕ್ಕೆ ಊಟ ಮಾಡೋದಕ್ಕೆ ಹೋಗ್ತೀನಿ. ನಾನು ಹಾಗೆ ನಮ್ಮ ಕೊಲೀಗ್ಸ್ ಎಲ್ಲ ಸೇರ್ಕೊಂಡು ಊಟಕ್ಕೆ ಹೋಗ್ತೀವಿ. ಬಟ್ ಇವತ್ತು ತುಂಬಾ ರಶ್ ಇತ್ತು. ಇಷ್ಟು ರಶ್ ಯಾಕೆ ಅಂತ ಟೆನ್ಷನಲ್ಲಿ ನನಗೆ ತಲೆನೇ ಓಡ್ತಾ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಇವತ್ತು ಆಟಿ ವನಸ್ ಇದೆ ಅಂತ. ಆದರೆ ಇಷ್ಟೊಂದು ಜನ ನೋಡಿ ಟೈಮಿಗೆ ಸರಿಯಾಗಿ ನಾವು ವಾಪಸ್ ಆಫೀಸಿಗೆ ಹೋಗ್ತೀವ ಅಂತ ಟೆನ್ಷನ್ ಆಗ್ತಾಯಿತ್ತು. ಟೆಂಪಲಲ್ಲಿ ಆಟಿ ಊಟಕ್ಕೆ ವೆರೈಟೀಸ್ ಆಫ್ ಆಟಿ ಐಟಮ್ಸ್ ಎಲ್ಲ ಇತ್ತು. ಅದರ ಜೊತೆಗೆ ತುಂಬ ಇಷ್ಟ ಆಗಿರೋದು ನನಗೆ ಹಲಸಿನ ಹಣ್ಣು ಪಾಯಸ. ಆ್ಯಂಡ್ ಅಗೇನ್ ಬ್ಯಾಕ್ ಟು ಆಫೀಸ್. ಹಾಗೆಯೇ ಆಫೀಸ್ ಕೆಲಸ ಮುಗಿಸ್ಕೊಂಡು ರಾತ್ರಿ 8 ಗಂಟೆಗೆ ಮನೆ ಹತ್ರ ಬಂದೆ. ನಾನೇ ಸಿಗ್ತೀನಿ ಅಂತ. ಬಾಬಾ.